ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಗೆ ಆಗಮಿಸಿದ ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಅಧಿದೇವತೆ ಹಾಸನಾಂಬೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ. ಜಮೀನು ಒತ್ತುವರಿ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಬಿಗ್ ರಿಲೀಫ್. ಎಸ್ಐಟಿ ರಚನೆಗೆ ಹೈಕೋರ್ಟ್ ತಡೆ. 63 ಲಕ್ಷ ವೆಚ್ಚದಲ್ಲಿ ನವೀಕರಣಗೊಂಡ ಆರ್ಟಿಒ ನೂತನ ಕೊಠಡಿಗೆ ಶಾಸಕ ಎಚ್.ಪಿ. ಸ್ವರೂಪ್ ಲೋಕಾರ್ಪಣೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಜಯಂತಿ ಆಚರಣೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಗೆ ಆಗಮಿಸಿದ ನೂತನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ಮೊದಲು ಅಧಿದೇವತೆ ಹಾಸನಾಂಬೆ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಮ್ಮ ಕಚೇರಿಗೆ ತೆರಳಿ ಅಧಿಕಾರ ಸ್ವೀಕರಿಸಿದರು. ಇದೇ ವೇಳೆ ನೂತನ ಡಿಸಿ ಕೆಎಸ್ ಲತಾ ಕುಮಾರಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರತಿ ವರ್ಷ ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲು ತೆಗೆದು ದರ್ಶನ ನೀಡಲಾಗುತ್ತೆ. ನಾಡಿನ ಜನರು ಆಗಮಿಸುತ್ತಾರೆ. ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಾಗ ವಿಕಿಪೀಡಿಯಾ ಮೂಲಕ ಮಾಹಿತಿ ಪಡೆದು ಇಲ್ಲಿಗೆ ಬಂದಿದ್ದು ದೇವಸ್ಥಾನದ ಕಿಂಡಿಯಿಂದ ದೇವಿ ನೋಡಬಹುದು ಎಂದುಕೊಂಡಿದ್ದೆ. ಆದ್ರೆ ಇಲ್ಲಿ ಕಠಿಣ ನಿಯಮಗಳಿವೆ ಎಂಬುದು ಈಗ ತಿಳಿದಿದೆ. ದೇವರಲ್ಲಿ ಒಂದು ನಂಬಿಕೆ, ಅಮ್ಮನ ಆಶೀರ್ವಾದ ಪಡೆದು ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಲು ಮೊದಲ ಹೆಜ್ಜೆ ಇಟ್ಟಿದ್ದೇನೆ ಎಂದರು. ಡಿಸಿ ಆಗೋದು ಐಎಎಸ್ ಆದ ಎಲ್ಲರ ಕನಸು. ಅಂತಹ ಅವಕಾಶ ಹಾಸನ ಜಿಲ್ಲೆಯಲ್ಲಿ ನನಗೆ ಸಿಕ್ಕಿದೆ. ಇದು ನನ್ನ ಅದೃಷ್ಟ. ಹಾಸನಾಂಬೆ ಆಶೀರ್ವಾದದಿಂದ ಸಂವಿಧಾನದ ನಿಯಮದಂತೆ ಪ್ರಾಮಾಣಿಕತೆ, ನಿಷ್ಠೆಯಿಂದ ಕೆಲಸ ಮಾಡುವೆನು. ನಾನು ಎಸಿಯಾಗಿ ಕೆಲಸ ಹಾಗೂ ಇತರೆ ಹುದ್ದೆ ನಿಭಾಯಿಸಿದ ಅನುಭವವೂ ಕೂಡ ಇದೆ. ಹಾಗಾಗಿ ಕಂದಾಯ ಇಲಾಖೆ ನನಗೆ ಹೊಸದೇನಲ್ಲ. ನಾನು ಜಿಲ್ಲಾಧಿಕಾರಿ ಆಗಿರುವ ಬಗ್ಗೆ, ಅದರಲ್ಲೂ ಹಾಸನ ಎಂದ ಕೂಡಲೇ ಮೊದಲು ಹಾಸನಾಂಬೆ ದರ್ಶನಕ್ಕೆ ಬರೋ ಭಕ್ತರಿಗೆ ಇನ್ನಷ್ಟು ಸುಗಮ ದರ್ಶನ ವ್ಯವಸ್ಥೆ ಕಲ್ಪಿಸುವುದು ಸವಾಲಿನ ಕೆಲಸ. ಸಣ್ಣ ಜಾಗದಲ್ಲಿ ಅಷ್ಟೊಂದು ಜನ ಸಾಗರವೇ ಬರುತ್ತೆ. ತಿರುಪತಿಯಂಥ ಕಡೆಯಲ್ಲಿ ಲಕ್ಷ ಲಕ್ಷ ಜನರು ಬರ್ತಾರೆ. ಅದರಂತೆ ಇಲ್ಲಿಯೂ ಕೂಡ ತುಂಬಾ ಸುಗಮವಾಗಿ ದರ್ಶನ ವ್ಯವಸ್ಥೆ ಮಾಡಲು ಪ್ರಯತ್ನ ಮಾಡುತ್ತೇವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರದೇಶದ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನಾಂಬೆಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಾನು ವಿಕಿಪೀಡಿಯಾದಲ್ಲಿ ತುಂಬ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ಈ ದೇವಸ್ಥಾನದ ವಿಶೇಷ ಗೊತ್ತಾಯಿತು. ದರ್ಶನ ತೆಗೆದುಕೊಳ್ಬೇಕು ಅಂತಲೂ ಬಂದೆ. ಇದು ಆದರೆ ನಾನು ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ, ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬ ಕಠಿಣವಾಗಿದೆ. ತುಂಬ ಸಂತೋಷ ಆಯಿತು. ಎಷ್ಟು ಶಾಂತಕರವಾದ ಪ್ರದೇಶ ಮತ್ತು ಒಂದು ಮನುಷ್ಯನ ನಂಬಿಕೆ ದೈವದ ಮೇಲೆ, ಆ ನಂಬಿಕೆಯಿಂದನೇ ಜೀವನ ಇರ್ತದೆ. ಅವರ ಆಶೀರ್ವಾದ, ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇದೆ. ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಮೊದಲ ಹೆಜ್ಜೆ ಅಮ್ಮನ ಆಶೀರ್ವಾದದೊಂದಿಗೆ. ಥ್ಯಾಂಕ್ ಯು. ಹೌದು ಹೌದು. ಹಾಸನ ಜಿಲ್ಲೆಗೆ ನೋಡಿ, ಒಬ್ಬ ಅಧಿಕಾರಿಯ ಕನಸು, ಅದರಲ್ಲೂ ಭಾರತೀಯ ಸೇವೆಯ ಆಡಳಿತಕ್ಕೆ ಸೇರಿದ ಪ್ರತಿಯೊಬ್ಬ ಅಧಿಕಾರಿಯ ಕನಸಿರ್ತದೆ ಒಂದು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ. ಅಂತಹ ಅವಕಾಶ ನನಗೆ ಹಾಸನ ಜಿಲ್ಲೆಗೆ ಒದಗಿ ಬಂದಿದೆ. ಅದು ನನ್ನ ಅದೃಷ್ಟ. ನನ್ನ ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಮತ್ತು ದಕ್ಷತೆಯಿಂದ ಮತ್ತು ನಮ್ಮ ಹಾಸನಾಂಬೆಯ ಆಶೀರ್ವಾದದಿಂದ ಮತ್ತು ನಮ್ಮ ಸಂವಿಧಾನಾತ್ಮಕ ಒಂದು ನಿಯಮಗಳ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ ಉಪವಿಭಾಗಾಧಿಕಾರಿ ಮಾರುತಿ, ತಹಶೀಲ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಿಡದಿ ಕೇತಗನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು, ಸರ್ಕಾರ ರಚಿಸಿದ್ದ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಪ್ರಕರಣವನ್ನು ತನಿಖೆ ನಡೆಸುವಂತೆ ಎಸ್ಐಟಿ ತಂಡವನ್ನ ರಚಿಸಿತ್ತು. ಇದನ್ನು ಪ್ರಶ್ನಿಸಿ ಕುಮಾರಸ್ವಾಮಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಈ ಬಗ್ಗೆ ಅರ್ಜಿ ವಿಚಾರಣೆ ನಡೆಸಿದ ಪೀಠವು ಸರ್ಕಾರ ರಚಿಸಿದ್ದ ಎಸ್ಐಟಿ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ.
ಹಾಸನ ನಗರದ ಹೊರವಲಯ ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿ ಬಳಿ ಇರುವ ಸಾರಿಗೆ ಇಲಾಖೆಯ ಆವರಣದಲ್ಲಿ ಸುಮಾರು 63 ಲಕ್ಷ ವೆಚ್ಚದಲ್ಲಿ ನವೀಕರಣಗೊಂಡ ಆರ್ಟಿಒ ಕಚೇರಿಯನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಆರ್ಟಿಒ ಕಚೇರಿ ದುರಸ್ತಿಯಲ್ಲಿತ್ತು. ಬಹಳ ಹಳೆಯದಾದ ಕಟ್ಟಡ. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ಮತ್ತು ಸಾರಿಗೆ ಅಧಿಕಾರಿ ರಾಜ್ಕುಮಾರ್ ಅವರು ಸೇರಿದಂತೆ ಎಲ್ಲರೂ ಕೂಡ ಮನವಿಯನ್ನ ಮಾಡಲಾಯಿತು. ನಂತರದಲ್ಲಿ 63 ಲಕ್ಷ ರುಗಳ ಅನುದಾನ ಬಿಡುಗಡೆ ಮಾಡಿದ್ರು. ಆರ್ಟಿಒ ಇಲಾಖೆ ದುರಸ್ತಿ ಮತ್ತು ಗುಣಮಟ್ಟದ ಹೊಸ ಕೊಠಡಿಯನ್ನ ಕೂಡ ನಿರ್ಮಿಸಿ ಉದ್ಘಾಟಿಸಲಾಗಿದೆ ಎಂದು ಹೇಳಿದರು. ಆರ್ಟಿಒ ಇಲಾಖೆ ದುರಸ್ತಿ ಮತ್ತು ಗುಣಮಟ್ಟದ ಹೊಸ ಕೊಠಡಿಯನ್ನು ಕೂಡ ನಿರ್ಮಿಸಿ ಉದ್ಘಾಟಿಸಲಾಗಿದೆ. ಹಾಸನ ಆರ್ಟಿಒ ಇಲಾಖೆಯಲ್ಲಿ ಯಾವ ದೊಡ್ಡ ಮಟ್ಟದ ಸಮಸ್ಯೆ ಯಾವುದೂ ಕಾಣ್ತಾ ಇಲ್ಲ. ಪ್ರಾದೇಶಿಕ ಸಾರಿಗೆ ಸಂಸ್ಥೆಯು ಉತ್ತಮವಾದ ಕೆಲಸ ಮಾಡಿಕೊಂಡು ಹೋಗ್ತಾ ಇದೆ. ಇನ್ನು ಹೊರಭಾಗದಲ್ಲಿ ಬೈಪಾಸ್ ರಸ್ತೆ ಮಧ್ಯೆ ಕಾಮಗಾರಿ ನಡೆಯುತ್ತಿರುವುದರಿಂದ ನಗರ ಭಾಗದಲ್ಲಿ ಹೆಚ್ಚು ವಾಹನಗಳು ಸಂಚರಿಸ್ತಾ ಇದೆ. ಆರ್ಟಿಒ ಇಲಾಖೆಯವರು ಗಮನ ವಹಿಸಬೇಕು. ಇಲಾಖೆಯಲ್ಲಿ ಇರುವ ಹೆಚ್ಚಿನ ಕೆಲಸ ನಿರ್ವಹಿಸಲು ಇನ್ನಷ್ಟು ಹೆಚ್ಚಿನ ಕೊಠಡಿಗಳ ಅಗತ್ಯವಿದೆ. ಅವುಗಳನ್ನು ಶೀಘ್ರವಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಪ್ರಾದೇಶಿಕ ಸಾರಿಗೆ ಇಲಾಖೆ ನಮ್ಮ ಹಾಸನ ಆರ್ಟಿಒ ಆಫೀಸ್ ಏನು ಭಾಳ ದುರಸ್ತಿಲಿತ್ತು. ತುಂಬ ಹಳೆಯ ಒಂದು ಕಟ್ಟಡ ದುರಸ್ತಿ ಸಂದರ್ಭದಲ್ಲಿ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿಯನ್ನು ಮಾಡಿದ್ರು. ಎಲ್ಲ ಅಧಿಕಾರಿ ವರ್ಗದವರೆಲ್ಲಮ್ಮ ಕೃಷ್ಣೇಗೌಡರು ಮತ್ತು ಆರ್ಟಿಒ ಅಂತ ರಾಜ್ಕುಮಾರ್ ಅವರು, ನೌಕರ ಸಂಘದ ಅಧ್ಯಕ್ಷರು ಕೂಡ ಕೃಷ್ಣೇಗೌಡರು, ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ವಿ. ಅದೇ ರೀತಿ ಅವರು ಕೂಡ ಸ್ಪಂದಿಸಿ ನಮಗೆ 63 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ದುರಸ್ತಿ ಮತ್ತು ಹೊಸ ಒಂದು ಕೊಠಡಿನೂ ಕೂಡ ಈಗಾಗಲೇ ಉತ್ತಮವಾದ ಒಂದು ಗುಣಮಟ್ಟದ ಒಂದು ಕೊಠಡಿಯನ್ನು ಕೂಡ ಮಾಡಿ ಇವತ್ತು ಒಂದು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ಕೂಡ ಅಧಿಕಾರಿ ವರ್ಗದವರು ಎಲ್ಲ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತೊಂದು ಉದ್ಘಾಟನೆ ಮಾಡಿದ್ದೀವಿ. ಯಾವುದೂ ಕೂಡ ಸಮಸ್ಯೆ ಕಾಣ್ತಾ ಇಲ್ಲ. ದೊಡ್ಡ ಮಟ್ಟದ ಸಮಸ್ಯೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ನಮ್ಮ ಹಾಸನ ತಾಲೂಕಿನಲ್ಲೂ ಕೂಡ ಸಾರಿಗೆ ಇಲಾಖೆ, ಪ್ರಾದೇಶಿಕ ಸಾರಿಗೆ ಇಲಾಖೆ ಉತ್ತಮವಾದ ಕೆಲಸವನ್ನು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ತಾವು ಕೂಡ ಎಲ್ಲ ಮಾಧ್ಯಮದವರು ಮತ್ತು ಎಲ್ಲ ಸಾರಿಗೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಒಂದು ಅದನ್ನು ಕೂಡ ಸುಸೂತ್ರವನ್ನು ನಡ್ಕೊಂಡು ಹೋಗ್ತಾರೆ ಅಂತ ಭಾವಿಸ್ತಾ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಹಾಯಕ ಸಾರಿಗೆ ಅಧಿಕಾರಿ ಮತ್ತು ಸರಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಆರ್ಟಿಒ ಇಲಾಖೆ ಸಾರಿಗೆ ಅಧಿಕಾರಿ ರಾಜ್ಕುಮಾರ್, ಯಶವಂತ್, ಕಾರ್ಯಪಾಲಕ ಅಭಿಯಂತರ ಅಣ್ಣಪ್ಪ, ನವ್ಯಶ್ರೀ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಭಾವಚಿತ್ರಗಳಿಗೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಮಂಜಯ್ಯ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಸಮುದಾಯಗಳಿಗೆ ಸೀಮಿತವಲ್ಲ. ಅವರು ಬರೆದಿರುವಂತಹ ಸಂವಿಧಾನದಲ್ಲಿಯೂ ಎಲ್ಲ ಜಾತಿ ವರ್ಗಗಳಿಗೆ ಸಮಾನವಾಗಿ ಹಕ್ಕುಗಳನ್ನು ನೀಡುವ ಕುರಿತು ಪ್ರಸ್ತಾಪಿಸಿದ್ದಾರೆ. ಅದಕ್ಕಾಗಿಯೇ ಅವರು ಹೋರಾಟವನ್ನು ಕೂಡ ನಡೆಸಿದ್ರು. ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವ ಮುನ್ನ ಅಂದರೆ 1950ರಲ್ಲಿ ಅವರು ಸಮಾಜದಲ್ಲಿ ಅನುಭವಿಸಿದ ನೋವನ್ನ ಮೆಟ್ಟಿ ನಿಂತು ಬೆಳೆದರು. 29ಕ್ಕೂ ಹೆಚ್ಚು ಪದವಿಗಳನ್ನು ಪಡೆದರು. ಸಮಾಜದ ತುಳಿತಕ್ಕೆ ಒಳಗಾದರೂ ದೊಡ್ಡ ಮಟ್ಟದ ಸಾಧನೆ ಮಾಡಿ ಪತ್ರಿಕಾ ರಂಗದಲ್ಲಿಯೂ ಛಾಪು ಮೂಡಿಸಿದವರು. ಮೂಕನಾಯಕ ಎಂಬ ಪತ್ರಿಕೆ ಹೊರತರುವ ಮೂಲಕ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸುವ ಹಾಗೂ ತಿದ್ದುವ ಕೆಲಸವನ್ನು ಮಾಡಿದರು. ಬಸವಣ್ಣನವರು ದೇಶ ಕಂಡಂತಹ ಮಹಾನ್ ಪುರುಷ. ಸಾಂಸ್ಕೃತಿಕ ರಾಯಭಾರಿಯಾಗಿ ಸಮಾಜದಲ್ಲಿನ ಅಸ್ಪೃಶ್ಯತೆ, ಅಸಮಾನತೆ ಹೋಗಲಾಡಿಸುವ ನಿಟ್ಟಿನಲ್ಲಿ 12ನೇ ಶತಮಾನದಲ್ಲಿ ಹೋರಾಟ ನಡೆಸಿದ್ರು. ನಿತ್ಯ ಕಾಯಕದಲ್ಲಿ ದೇವರನ್ನು ಕಾಣುವಂತೆ ಕಾಯಕದ ಮೂಲಕ ದೈವತ್ವದ ಪರಿಕಲ್ಪನೆಯನ್ನ ಸಾರಿದಂತಹ ಮಹಾನ್ ಪುರುಷ. ತಮ್ಮ ವಚನಗಳ ಮೂಲಕ ಸಮಾಜವನ್ನ ತಿದ್ದುವ ಪ್ರಯತ್ನವನ್ನ ಶತಮಾನಗಳ ಹಿಂದೆಯೇ ಮಾಡಿದ್ರು. ಅವರು ಸಹ ತಮ್ಮ ಬದುಕಿನಲ್ಲಿ ನಾನಾ ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸಿದರು. ಆದರೂ ಕೂಡ ಸಮಾಜದಲ್ಲಿ ಇದ್ದಂತಹ ನಾನಾ ಸಾಮಾಜಿಕ ಪಿಡುಗನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೀಗ ಸ್ಮರಿಸ್ಕೊಳ್ತಕ್ಕಂತಹ ಅತ್ಯಂತ ಸುದಿನ. ಯಾಕೆ ಅಂತ ಅಂದರೆ ಅವರು ಈ ನಾಡಿಗೆ ಮಾತ್ರವಲ್ಲದೆ ಇಡೀ ರಾಷ್ಟ್ರಕ್ಕೆ ಮತ್ತು ಪ್ರಪಂಚದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿರತಕ್ಕಂಥ ಲಿಖಿತ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು. ಇದಕ್ಕೂ ಮೊದಲು ಬಾಬಾ ಸಾಹೇಬರು ಏನಾಗಿದ್ದರು ಅಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950ನೇ ಇಸ್ವಿನಲ್ಲಿ ಸಂವಿಧಾನವನ್ನು ರಚನೆ ಮಾಡೋದಕ್ಕಿಂತಲೂ ಮೊದಲು ತಮ್ಮ ಇಡೀ ಬದುಕಿನ ಉದ್ದಕ್ಕೂ ಕೂಡ ಇಲ್ಲಿದ್ದೀವಿ ನಾವೆಲ್ಲರೂ ಕೂಡ, ನನ್ನನ್ನು ಒಳಗೊಂಡಂತೆ
ಎಲ್ಲರೂ ಕೂಡ ಬೇರೆ ಬೇರೆ ಸಮುದಾಯ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜನಾಂಗ, ಜಾತಿ, ಬೇರೆ ಬೇರೆ ಸಮುದಾಯದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ನಮ್ಮೆಲ್ಲರ ಒಂದು ಚಿಂತನೆ ಅಥವಾ ಎಲ್ಲರನ್ನೂ ಒಳಗೊಳ್ಳುವಂತಹ ಒಂದು ಮನಸ್ಥಿತಿ ಏನಪ್ಪ ಅಂದರೆ ಅದು ಈ ನೆಲದ ಕಾನೂನು ಮತ್ತು ಈ ನೆಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕತೆ. ನಾವಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು ಅನೇಕ ಜನರು ಆಳವಾಗಿ ಓದ್ಕೊಂಡಿದ್ದೀರಿ. ಅದರ ಜೊತೆಗೆ ಅದನ್ನು ಹೇಳಬೇಕಾದದ್ದು ಕೂಡ ನನ್ನ ಧರ್ಮ. ಯಾರೂ ಕೂಡ ಹುಟ್ಟುತ್ತಾ ನಾವು ಇಂಥದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿರಲ್ಲ, ಅರ್ಜಿಯನ್ನು ಹಾಕಿ ಹುಟ್ಟಿರಲ್ಲ. ಯಾಕೆಂದರೆ ಹುಟ್ಟು ನಮ್ಮ ಕೈನಲ್ಲಿರಲ್ಲ. ಆದರೆ ಹುಟ್ಟುತ್ತಾ ನಾವು ಎಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕಿಂತಲೂ ಕೂಡ ಹುಟ್ಟಿದ ಮೇಲೆ ನಾವು ಏನು ಮಾಡುವ ಅಂತಕ್ಕಂಥದ್ದೇ ವೆರಿ ಇಂಪಾರ್ಟೆಂಟ್. ಯಾಕೆ ಮಹನೀಯರನ್ನು ಸ್ಮರಿಸ್ಕೊಳ್ತೀವಿ, ಮಹನೀಯರ ವಿಚಾರಧಾರೆಗಳನ್ನು ಯಾಕೆ ಎಲ್ಲರೂ ಕೂಡ ಹಂಚ್ಕೊಳ್ತೀವಿ ಅಂದರೆ ಅದರ ಹಿನ್ನೆಲೆ ಏನಾಗಿರ್ತದಪ್ಪ ಅಂದರೆ ಅವರು ಈ ನಾಡಿಗೆ, ಈ ನೆಲಕ್ಕೆ, ಇಡೀ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಜರಾಮರವಾಗಿರ್ತವೆ. ಆ ಕಾರಣಕ್ಕೋಸ್ಕರವಾಗಿ ಶತಮಾನಗಳು ಕಳೆದರೂ ಕೂಡ ಅದು ಚಿರಾಯವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗಡೆ ನಾವು ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ, ಲೋಹಿಯಾ, ಪೆರಿಯಾರ್, ಸ್ವಾಮಿ ವಿವೇಕಾನಂದ, ಕುವೆಂಪು ಅವರಂಥವರು, ಸ್ವಾಮಿ ವಿವೇಕಾನಂದ ದೊಡ್ಡ ದೊಡ್ಡ ಮಹನೀಯರು ನಮ್ಮ ಈ ನಾಡಿನಲ್ಲಿ ಹುಟ್ಟಿದ್ದಾರೆ, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಮಾತಿದೆ, ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಇದೇ ಅಂತಿಮ ಅಲ್ಲ. ಕೆಲವರಿಗೆ ಇದ್ದಾಗ ಉಸಿರಿರ್ತದೆ, ಹೆಸರಿರಲ್ಲ. ಉಸಿರು ನಿಂತ ಮೇಲೂ ಕೂಡ ಹೆಸರು ಉಳಿಬೇಕು ಅಂತ ಅಂದರೆ ನನ್ನ ಕೈಯಿಂದ ಏನಾದರೂ ಕೂಡ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದೇ ಮುಖ್ಯ. ಇಲ್ಲಿ ಯಾಕೆ ಬಸವಣ್ಣವರನ್ನು ಮತ್ತು ಅಂಬೇಡ್ಕರ್ ಅವರನ್ನು ಈಗ ಪ್ರಸ್ತುತ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀವಿ ಅಂದರೆ ಅತ್ಯಂತ ಸುಖವಾಗಿರ್ಬೋದು ಅಂದಿದ್ರೆ ಅಂಬೇಡ್ಕರ್ ಕೂಡ ಇರ್ಬೋದಿತ್ತು, ಬಸವಣ್ಣವರು ಕೂಡ ಇರ್ಬೋದಿತ್ತು, ಅತ್ಯಂತ ತುಂಬ ಸೊಗಸಾಗಿರ್ಬೋದಿತ್ತು. ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ನಾವು ಅಂದ್ಕೊಂಡಿದ್ದೀವಿ, ನೀವು ಪತ್ರಿಕೆಯಲ್ಲೂ ಕೂಡ ಪ್ರಕಟವನ್ನು ಮಾಡಿರ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 29 ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 29 ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ. ಆ 29 ಡಿಗ್ರಿಗಳು ಕೂಡ ಸಾಮಾನ್ಯ ಡಿಗ್ರಿಗಳಲ್ಲ. ನಾವೆಲ್ಲರೂ ಕೂಡ ಒಂದೊಂದು 2 ಡಿಗ್ರಿ ಮಾಡಿ ಲೈಫಲ್ಲಿ ಏನಾದರೂ ಕೂಡ ಸೆಟ್ಲ್ ಆದ ತಕ್ಷಣಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಇದ್ದಂತಹ ಒಂದು ಅಧ್ಯಯನಶೀಲತೆಯ ಚಿಂತನೆ ಇತ್ತಲ್ಲ, ಅದು ಜಗತ್ತಿನಲ್ಲಿ ಸರಿಸಾಟಿ ಇಲ್ಲದೆ ಇರತಕ್ಕಂಥ ಚಿಂತನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್.ಪಿ. ಮದನ್ ಗೌಡ ಮಾತನಾಡಿ, ಜಿಲ್ಲಾ ಪತ್ರಕರ್ತರ 3 ಸಂಘದಲ್ಲಿ ಜಾತ್ಯತೀತ ಆಲೋಚನೆಯೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಜಯಂತಿ ಆಚರಣೆ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ. ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಚರಣೆಯಾಗಲಿ. ಎಲ್ಲ ಸಮುದಾಯದ ಕೊಡುಗೆ ಕೊಟ್ಟ ಮಹನೀಯರ ಕಾರ್ಯಕ್ರಮ ನಡೆಯಲಿ. ಸಂಘದಲ್ಲಿ ನಿರಂತರವಾಗಿ ಈ ರೀತಿಯ ಕಾರ್ಯಕ್ರಮ ಆಯೋಜನೆಯಾಗಬೇಕು. ಮಹನೀಯರನ್ನ ಸ್ಮರಿಸುವ ಕೆಲಸ ಮೆಚ್ಚುವಂತದ್ದು ಎಂದು ಹೇಳಿದರು. ಇವತ್ತು ಪತ್ರಕರ್ತರ ಸಂಘ ಒಂದು ಪತ್ರಕರ್ತರ ಸಂಘಟನೆ ಜಾತ್ಯತೀತವಾದ ಚಿಂತನೆ ಇಟ್ಕೊಂಡಿರಬೇಕು ಅನ್ನುವಂಥ ಆಲೋಚನೆ ಇರಬೇಕಾದ್ರೆ ಪತ್ರಕರ್ತರ ಸಂಘಗಳು ಜಾತಿ ಸಂಘಟನೆಗಳು ಬೇಕಾದಷ್ಟು ಇದ್ದಾವೆ. ಎಲ್ಲ ಸಮುದಾಯದ ಸಂಘಟನೆಗಳು ಇವತ್ತು ಪತ್ರಕರ್ತರ ಸಂಘಟನೆ ಇದ್ದಾವೆ. ಹಾಗಾಗಿ ಈ ರೀತಿಯ ಆಚರಣೆಗಳ ಜೊತೆಗೆ ಒಂದು ಆಚರಣೆಯನ್ನು ಆರಂಭಿಸಿದ ಮೇಲೆ ಅದೇ ರೀತಿ ಎಲ್ಲ ಆಚರಣೆಗಳನ್ನು ಕೂಡ ಒಳಗೊಂಡಂತಹ ಕಾರ್ಯಕ್ರಮಗಳು ನಿಯಮಿತವಾಗಿ ಆಗಬೇಕು. ಕಾಲಕಾಲಕ್ಕೆ ಯಾವ ಆಚರಣೆ ಬರ್ತದೆ, ಯಾಕಂದರೆ ಎಲ್ಲ ಸಮುದಾಯದ ಪತ್ರಕರ್ತರು ಒಂದೆಡೆ ಇರುವುದರಿಂದ ಒಂದು ಸಮುದಾಯ ಪತ್ರಕರ್ತರನ್ನು ಮಾತ್ರ ಮಾಡಿರುವಂತಹ ಭಾವನೆಯನ್ನು, ಸಂದೇಶವನ್ನು ಬಿಡುವ ಬದಲು ಎಲ್ಲ ಸಮುದಾಯದ ಒಂದು ಏನು ಈ ನಾಡಿಗೆ ಕೊಡುಗೆ ಕೊಟ್ಟಂತಹ ಮಹನೀಯರಿದ್ದಾರೆ ಅವರನ್ನು ಸ್ಮರಿಸುವಂತಹ ಕಾರ್ಯ ಪತ್ರಕರ್ತರ ಸಂಘದಲ್ಲಿ ನಿರಂತರವಾಗಿ ಆಗಲಿ ಅಂತ ನಾನು ಆಶಿಸ್ತೇನೆ. ಇವೆಲ್ಲ ಒಳ್ಳೆಯ ಕೆಲಸಗಳು, ಈ ರೀತಿಯ ಕಾರ್ಯಗಳು ನಿರಂತರವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀರಿ, ಸಂತೋಷ. ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಚರ್ಚೆ ಮಾಡುವುದು ಅಗತ್ಯ ಇತ್ತು. ಅದರ ಅಗತ್ಯತೆಯನ್ನು ಅಧ್ಯಕ್ಷರು ಕೊಟ್ಟಿದ್ದೀರಿ. ಒಂದು ಮೂಲವ ಒಂದು ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ನನ್ನ ಆಶಯ. ಕುರಿತಾಗಿ ಮಾಡಿದ್ದೆ, ತೊಂದರೆ ಇಲ್ಲ. ಆದರೆ ಪತ್ರಕರ್ತರ ಸಂಘದ ಒಳಗಡೆ ಏನಿರುವಂಥ ಆಚರಣೆಗಳಿದ್ದಾವೆ ಅವೆಲ್ಲವೂ ಕೂಡ ನಿರಂತರವಾಗಿ ನಡೆಯುವಂತಹ ಕಾರ್ಯ ಆಗಬೇಕು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅವರು ಮಾತನಾಡಿ, ಪತ್ರಿಕಾ ವೃತ್ತಿ ಮಾಡಲು ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಪದದೊಂದಿಗೆ ನಮ್ಮ ವೃತ್ತಿಯನ್ನ ನಡೆಸಲು ಹಕ್ಕು ನೀಡಿದಂತಹ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಅರ್ಥಪೂರ್ಣವಾಗಿದೆ. ಅಂತೆಯೇ 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಅನುಭವ ಮಂಟಪದ ಮೂಲಕ
ಸಮಾಜ ನಿರ್ಮಾಣಕ್ಕೆ ಹೋರಾಡಿದ ಬಸವಣ್ಣನವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದಲ್ಲಿನ ತತ್ವಗಳ ಶಕ್ತಿಯಿಂದ ಹಾಗೂ ಕಾನೂನಿನಿಂದ ಪತ್ರಿಕಾ ವೃತ್ತಿ ಮಾಡಲು ಶಕ್ತಿ ಬಂದಿದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ವೃತ್ತಿ, ಆ ವೃತ್ತಿ ನಡೀತಾ ಇರತಕ್ಕಂಥದ್ದು ಅದಕ್ಕೆ ವಿಶೇಷವಾದ ಸಂವಿಧಾನದಲ್ಲಿ ಯಾವುದೇ ಕಾನೂನುಗಳಿಲ್ಲ ಅಥವಾ ಯಾವುದೇ ಸೆಕ್ಷನ್ಗಳಾಗಲಿ ಇಲ್ಲ. ಪ್ರತಿಯೊಬ್ಬರಿಗೆ ಈ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂತಹ ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ. ಆ ವಾಕ್ ಸ್ವಾತಂತ್ರ್ಯದ ಮೇರೆಗೆ ಮಾತ್ರ ನಮ್ಮ ಪತ್ರಿಕೋದ್ಯಮ ಇವತ್ತು ನಡೀತಾರೆ. ಆ ಸಂವಿಧಾನವನ್ನು ಬರೆದಂಥ ಮಹನೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆ ವಾಕ್ ಸ್ವಾತಂತ್ರ್ಯದ ಏನು ಒಂದು ಆ ಕಾಯ್ದೆ ಇದೆ, ಅದರ ಆಧಾರದ ಮೇಲೆ ಇವತ್ತು ನಾವೆಲ್ಲ ಇಷ್ಟು ಜೋರಾಗಿ ಸಮಾಜದಲ್ಲಿ ಸಂವಿಧಾನದಲ್ಲಿ ಇಷ್ಟು ಜೋರಾಗಿ ಮಾತಾಡಲಿಕ್ಕೆ ಸಾಧ್ಯವಾಗಿದೆ. ಆ ಸಾಧ್ಯತೆ ಕೊಟ್ಟಿರೋದ್ರಿಂದ ನಾವು ಇವತ್ತೆಲ್ಲ ಕೂತಿದ್ದೀವಿ. ಆ ನಿಟ್ಟಿನಲ್ಲಿ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು, ಇನ್ನು ಬಸವ ಜಯಂತಿಯ ಜೊತೆಗೇನು ಅಂದರೆ ನಮ್ಮ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲೇ ನಾವು ಅವತ್ತಿಂದಲೂ ಆಗ್ಲಿಂದಲೂ ಹೇಳ್ಕೊಂಡಿದ್ದೆ, ಎರಡು ಒಟ್ಟಿಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡಿದ್ವಿ. ಆದರೆ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಬಸವೇಶ್ವರರು ಕೂಡ 12ನೇ ಶತಮಾನದಲ್ಲಿ ನಾವು ಇವತ್ತೇ ಈ ಜಾತಿ ವ್ಯವಸ್ಥೆ ಇತ್ತು, ಜಾತಿ ವ್ಯವಸ್ಥೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನಾವು ಎತ್ತು ಜೋರಕ್ಕೆ ಚಾಟಲ್ಲೇ ಇರ್ತಾನೆ. ಆ ನಡುವೆ ಕೂಡ 12ನೇ ಶತಮಾನದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ, ಆ ಅಸ್ಪೃಶ್ಯತೆಯನ್ನ ತೆಗೆದಾಕಲಿಕ್ಕೆ ಸಮಾಜದ ನಿರ್ಮಾಣವನ್ನ ಕನಸು ಹೊತ್ತಿದ್ದಂತ ಬಸವಣ್ಣ ಅವರಿದ್ದಾರಲ್ಲ, ಇವತ್ತೇ ಅಂತ ಸ್ಥಿತಿ ಇದೆ, ಎಲ್ಲೆಲ್ಲೋ ಯಾವ್ಯಾವ ಸ್ಥಿತಿಗಳಿದೆ ಅನ್ನೋದಾದ್ರೆ ಆವತ್ತಿನ ಕಾಲಘಟ್ಟ ಹೆಂಗಿರ್ಬೋದು, ಆ ಕಾಲಘಟ್ಟನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥದ್ದೊಂದು ಕಾಲಘಟ್ಟದಲ್ಲಿ ಎಲ್ಲ ದಮನಿತರು, ದೀನದಲಿತರು ಎಲ್ಲರನ್ನ ಒಂದಾಗಿ ಸೇರಿಸಿ ಒಂದು ಅನುಭವ ಮಂಟಪದ ಆಧಾರದ ಮೇಲೆ ಸಮಾಜದ ನಿರ್ಮಾಣಕ್ಕೆ ಬಂದಂತ ಬಸವೇಶ್ವರರಿಗೆ ನಾವು ಸದಾ ಚಿರಋಣಿಯಾಗಿರ್ಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್, ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು, ಬಾಳು ಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಪಿಎ, ನಟರಾಜ್, ಸಂತೋಷ್ ಸಿಬಿ, ಕಾರ್ಯಕಾರಿ ಸಮಿತಿ ಸದಸ್ಯರು, ಪತ್ರಕರ್ತರು ಹಾಜರಿದ್ದರು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಗಾಲಿ ಜನಾರ್ದನ ರೆಡ್ಡಿಗೆ ಕರ್ನಾಟಕ ವಿಧಾನಸಭೆಯಿಂದ ದೊಡ್ಡ ಅವಕಾಶ ಸಿಕ್ಕಿದೆ. ಅವರ ಶಾಸಕತ್ವವನ್ನು ಅನರ್ಹಗೊಳಿಸಿದ್ದ ಆದೇಶವನ್ನು ವಾಪಸ್ ಪಡೆಯಲಾಗಿದೆ. ಹೈದರಾಬಾದ್ ಸಿಬಿಐ ಕೋರ್ಟಿನ ತೀರ್ಪಿಗೆ ಜೂನ್ 11ರಂದು ತಾತ್ಕಾಲಿಕ ತಡೆಯಾಜ್ಞೆ ನೀಡಿ ಜನಾರ್ದನ ರೆಡ್ಡಿಗೆ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರು ಮೇ 6ರಂದು ಹೊರಡಿಸಿದ್ದ ಶಾಸಕತ್ವ ಅನರ್ಹ ಆದೇಶವನ್ನ ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ವಾಪಸ್ ಪಡೆಯುವ ಸುತ್ತೋಲೆಯನ್ನ ಜಾರಿಗೊಳಿಸಿದ್ದಾರೆ. ವಿಶಾಲಾಕ್ಷಿ ಅವರ ಆದೇಶದ ಪ್ರಕಾರ ಜನಾರ್ದನ ರೆಡ್ಡಿಯವರ ಶಾಸಕತ್ವವನ್ನು ಮೇ 6ರಿಂದ ಅನರ್ಹಗೊಳಿಸಲಾಗಿತ್ತು. ಈ ಅನರ್ಹತೆಯು ಶಿಕ್ಷೆಯ ಅವಧಿ ಮುಗಿಯುವವರೆಗೆ ಅಥವಾ ನ್ಯಾಯಾಲಯದಿಂದ ಶಿಕ್ಷೆಗೆ ತಡೆಯಾಜ್ಞೆ ಸಿಗುವವರೆಗೆ ಜಾರಿಯಲ್ಲಿರುತ್ತದೆ. ಜನಪ್ರಾತಿನಿಧ್ಯ ಕಾಯ್ದೆಯ ನಿಯಮದಂತೆ ಯಾವುದೇ ಶಾಸಕ ಅಥವಾ ಸಂಸದರಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸಿದ್ರೆ ಅವರ ಸ್ಥಾನವನ್ನ ರದ್ದುಗೊಳಿಸಲಾಗುತ್ತದೆ. ಆದರೆ ತೆಲಂಗಾಣ ಹೈಕೋರ್ಟ್ನ ಜಾಮೀನು ಆದೇಶದಿಂದ ರೆಡ್ಡಿಗೆ ಶಾಸಕತ್ವವನ್ನ ಮರಳಿ ಪಡೆಯಲು ಮಾರ್ಗ ಸುಗಮವಾಗಿದೆ. ಈ ಬೆಳವಣಿಗೆಯು ಜನಾರ್ದನ ರೆಡ್ಡಿಯ ರಾಜಕೀಯ ಜೀವನದಲ್ಲಿ ಪ್ರಮುಖ ತಿರುವು ತಂದಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಿಂದ ಉಂಟಾದ ಕಾನೂನು ಸಂಕಷ್ಟಗಳು ಅವರ ವೃತ್ತಿ ಜೀವನಕ್ಕೆ ತೊಡಕಾಗಿದ್ದವು. ಈಗ ಶಾಸಕತ್ವ ಅನರ್ಹತೆ ಆದೇಶ ವಾಪಸ್ಸಾದ ಹಿನ್ನೆಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅವರ ಮುಂದಿನ ನಡೆಯ ಬಗ್ಗೆ ಕುತೂಹಲ ಮೂಡಿದೆ. ಹುಳಿಯಾರು ಹೋಬಳಿಯ ದಸೂಡಿ ಅರಣ್ಯ ವ್ಯಾಪ್ತಿಯಲ್ಲಿ ಗಸ್ತು ಅರಣ್ಯ ಪಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 31 ವರ್ಷದ ಎಸ್ಆರ್ ನವೀನ್ ಕುಮಾರ್ ಹೃದಯಾಘಾತದಿಂದ ನಿಧನರಾದರು. ಎಂದಿನಂತೆ ನಿತ್ಯದ ಕೆಲಸ ಮುಗಿಸಿ ಬುಧವಾರ ಬೆಳಗ್ಗೆ ಮನೆಗೆ ಬಂದವರು ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ದು ಅಷ್ಟರಲ್ಲಿ ಮೃತಪಟ್ಟಿದ್ದಾರೆ. ನವೀನ್ ಕುಮಾರ್ ಜಾವಗಲ್ ಬಳಿಯ ಸಿಂಕಟಗೆರೆ ಗ್ರಾಮದವರಾಗಿದ್ದು ಹಾಸನ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಕಳೆದ ವರ್ಷ ಬುಕ್ಕಾಪಟ್ಟಣ ಅರಣ್ಯ ವಲಯಕ್ಕೆ ವರ್ಗಾವಣೆಯಾಗಿ ಬಂದಿದ್ರು. ಹುಳಿಯಾರು ಅರಣ್ಯ ಇಲಾಖೆ ವಸತಿ ಗೃಹದಲ್ಲಿ ವಾಸವಾಗಿದ್ರು. ಈಗ ಜಾಹೀರಾತು. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು,
ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸೆರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಕ್ ವರ್ಕ್, ಆಸ್ಟ್ರಾಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. Royal Oak Hassan, international collection and comfort furnitures at unbeatable price. Sofa, recliner, dining, bed, home decor, office and outdoor. ರಾಯಲ್ ಓಕ್ ಜಯನಗರ್ ಹಾಸನದಲ್ಲಿ ಇಟಾಲಿಯನ್ ಕಲೆಕ್ಷನ್ಸ್, ಮಲೇಷಿಯನ್ ಕಲೆಕ್ಷನ್ಸ್, ಅಮೆರಿಕನ್ ಕಲೆಕ್ಷನ್ಸ್, ಎಂಪೈರ್ ಕಲೆಕ್ಷನ್. ರಾಯಲ್ ಓಕ್ ಫರ್ನಿಚರ್ನ ಜಂಬೋ ಆಫರ್ನಲ್ಲಿ 30% 70% ವರೆಗಿನ ಭಾರಿ ರಿಯಾಯಿತಿ. ರಾಯಲ್ ಓಕ್, ರಿಂಗ್ ರೋಡ್, ಜಯನಗರ್, ಹಾಸನ್. ಕಾಂಟ್ಯಾಕ್ಟ್ 8147 833 284 08172 796 874. ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮೂಡುಬಿದಿರೆ. ಕಳೆದ 26 ವರ್ಷಗಳಲ್ಲಿ 18,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡಿರುವ ಸಂಸ್ಥೆ. ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಹೊಂದಿರುವ ಕಾಲೇಜು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು. ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ, ಅರ್ನ್ ವೈಲ್ ಲರ್ನ್ನ ಸದಾವಕಾಶ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ, ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ, ಸುಸಜ್ಜಿತ 24 ಗಂಟೆ ಸಿಸಿಟಿವಿ ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ. Celebrating the brides of now. Kahani, Bridal Stories by Bhima. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ,
ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನವಜಾತ ಶಿಶುಗಳ ಆರೈಕೆಗೆ ರಿಯಾಯಿತಿ ದರದಲ್ಲಿ ಇನ್ಕ್ಯುಬೇಟರ್ ಹಾಗೂ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಸೇವೆಯನ್ನು ನಮ್ಮ ಆಸ್ಪತ್ರೆಯಿಂದ ಒದಗಿಸಲಾಗುತ್ತಿದೆ ಎಂದು ಮಣಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ದೇಶಕ ಡಾಕ್ಟರ್ ಜಿಕೆ ಯತೀಶ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಯಿಂದ ನವಜಾತ ಶಿಶುಗಳ ಆರೈಕೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲೆಯ ಮತ್ತು ನೆರೆ ಜಿಲ್ಲೆಯ ಚಿಕಿತ್ಸಾ ಕೇಂದ್ರ ಆಸ್ಪತ್ರೆಗಳಲ್ಲಿ ಜನಿಸಿದ ಹೆಚ್ಚುವರಿ ಹಾಗೂ ತೀವ್ರ ನಿಗಾ ಘಟಕ ಚಿಕಿತ್ಸೆ ಅಗತ್ಯವಿರುವ ನವಜಾತ ಶಿಶುಗಳನ್ನು ಸಾಗಿಸಲು ಈ ಸೌಲಭ್ಯ ಹೆಚ್ಚು ನೆರವಾಗಲಿದೆ. ನವಜಾತ ಶಿಶುಗಳನ್ನು ಹೆರಿಗೆಯಾದ ಸ್ಥಳದಿಂದ ಮತ್ತೊಂದು ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಹೆಚ್ಚು ನಿಗಾ ವಹಿಸಬೇಕಿದೆ. ತಾಯಿಯ ಗರ್ಭದಲ್ಲಿ ಇದ್ದಂತಹ ವಾತಾವರಣ ಮತ್ತು ಬಹು ಅವಶ್ಯಕವಾಗಿರುವ ವೈದ್ಯಕೀಯ ಸೌಲಭ್ಯ, ಈ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡ ಬೇಬಿ ಇನ್ಕ್ಯುಬೇಟರ್ ಹಾಗೂ ಇವುಗಳನ್ನು ನಿಭಾಯಿಸಲು ವಿಶೇಷ ತರಬೇತಿ ಹೊಂದಿದ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಜಾಗರೂಕತೆಯಿಂದ ಕರ್ತವ್ಯ ನಿರ್ವಹಿಸಲಿದ್ದು, ಈ ವಿಶೇಷ ಸೌಲಭ್ಯವನ್ನ ಮಣಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಒದಗಿಸ್ತಾ ಇದೆ. ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆಯುವಂತೆ ಮನವಿಯನ್ನ ಮಾಡಿದ್ರು. ನಮ್ಮ ಮಣಿ ಆಸ್ಪತ್ರೆಯಿಂದ ಕಳೆದ 10 ವರ್ಷದಿಂದ ನಾವು ಒಂದು ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಶುರು ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ನಾವು ಏನ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ನಿಯೋನೇಟಲ್ ಕೇರ್ ಕೊಡಬೇಕು ಅನ್ನೋ ಒಂದು ಉತ್ತಮ ಉದ್ದೇಶದಿಂದ ನಾವು ಈಗ ಹೊಸದಾಗಿ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ ಅನ್ನೋದನ್ನ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಪರಿಚಯಿಸ್ತಾ ಇದ್ದೇವೆ. ಈ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ ನ ವಿಶೇಷತೆ ಏನು, ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ನಿಯೋನೇಟ್ಸ್ ಅಂತಂದ್ರೆ ಹುಟ್ಟಿ 28 ದಿನಗಳವರೆಗೆ ಆ ಮಕ್ಕಳನ್ನ ನಿಯೋನೇಟ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ಹುಟ್ಟಿದಾಗ ಕೆಲವೊಂದು ಅವಧಿ ಪೂರ್ವ ಅಂದ್ರೆ ಪ್ರೀ ಟರ್ಮ್ ಅಂತ ಹುಟ್ಟುತ್ತವೆ, ಇನ್ ಕೆಲವು ಹುಟ್ಟಬೇಕಾದ್ರೆ ಲೋ ಬರ್ತ್ ವೇಟ್ ಅಂತ ಹುಟ್ಟುತ್ತವೆ, ಇನ್ ಕೆಲವು ನಾನಾ ಕಾರಣಗಳಿಗಾಗಿ ಉಸಿರಾಟದ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಅವುಗಳಿಗೆ ಹೆಚ್ಚಿನ ಆರೈಕೆ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ನಲ್ಲಿ ಬೇಕಾಗುತ್ತೆ. ಹಾಸನದಿಂದ ಸುಮಾರು 50-60 ಕಿಲೋಮೀಟರ್ ದೂರದ ಪೆರಿಫೆರಿಗಳಲ್ಲಿ ಡೆಲಿವರಿ ಆದಂತವಕ್ಕೆ ಆ ಕೇರ್ ಅಗತ್ಯ ಇದ್ದಾಗ ಅವ್ರು ಏನ್ ಮಾಡೋದು, ಇಷ್ಟು ದಿವಸಗಳು ಅವ್ರದೇ ಆದ ಒಂದು ವ್ಯವಸ್ಥೆ ಮಾಡ್ಕೊಂಡು ಏರ್ಪಾಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ರು. ಆವಾಗ ಏನಾಗ್ತಿತ್ತು, ಈ ಉಸಿರಾಟದ ಸಮಸ್ಯೆ ಆಗಿ, ಟೆಂಪರೇಚರ್ ಅಡ್ಜಸ್ಟ್ಮೆಂಟ್ ಸಮಸ್ಯೆ ಆಗಿ ಏನಾಗ್ತಿತ್ತು, ಸುಮಾರು ಮಕ್ಕಳು ನಮ್ಮ ಕೈ ಮೀರಿ ಹೋಗ್ಬಿಡ್ತಿತ್ತು. ಅಂದ್ರೆ ಈ ಮಾರ್ಟಾಲಿಟಿ ಅಂದ್ರೆ ಡೆತ್ ಗಳಾಗೋ ಸಂಭವ ಸ್ವಲ್ಪ ಇತ್ತು. ಅದನ್ನು ಕಡಿಮೆ ಮಾಡೋ ಉದ್ದೇಶದಿಂದ ನಿಯೋನೇಟ್ಸ್ ಅಂತ ಏನ್ ಹೇಳ್ತೀವಿ, ಪ್ರೀಟರ್ಮ್ ಬೇಬೀಸ್ ಇದಾವಲ್ಲ, ಅವುಗಳಿಗೆ ಹುಟ್ಟಿದ ಕೂಡಲೇ ನಮ್ಮ ವಾತಾವರಣದ ಆಕ್ಸಿಜನ್ ಅನ್ನ ಉಪಯೋಗಿಸ್ಕೊಳ್ಳಕ್ಕೆ ಉಸಿರಾಡೋ ಅಗತ್ಯ ಇರುತ್ತೆ. ನಾರ್ಮಲ್ ಬೇಬೀಸ್ ಏನ್ ಮಾಡ್ತವೆ, ಅವುಗಳಿಗೆ ಹೊಂದ್ಕೊಂಡ್ಬಿಡ್ತವೆ. ಅದೇ ಪ್ರೀಟರ್ಮ್ ಬೇಬೀಸ್ ಅಂತ ಏನಂತೀವಿ, ಲೋ ಬರ್ತ್ ವೇಟ್ ಬೇಬಿ ಅಂತ ಏನಂತೀವಿ, ಅವುಗಳಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ. ಅವುಗಳಿಗೆ ಅಡಿಷನಲ್ ಆಕ್ಸಿಜನ್ ಬೇಕಾಗ್ತದೆ. ಅವುಗಳು ವಾತಾವರಣದ ಟೆಂಪರೇಚರ್, ಈಗ ನಮ್ಮ ಬಾಡಿ ಟೆಂಪರೇಚರ್ ನಾರ್ಮಲಿ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈಗಲೂ ತಗೊಂಡ್ರೆ ಒಂದು 24-25 ಡಿಗ್ರಿ ಇರೋದು ಇದೆ ನಮ್ಮ ಬಾಡಿ ಸರೌಂಡಿಂಗ್ ಟೆಂಪರೇಚರ್. ಅವುಗಳಿಗೆ ಹೊಂದ್ಕೊಳ್ಳೋದಕ್ಕೆ ಸಮಸ್ಯೆ ಆಗುತ್ತೆ, ಅದನ್ನ ಹೈಪೋಥರ್ಮಿಯಾ ಅಂತೀವಿ. ಅವುಗಳು ಸಮಸ್ಯೆ ಆಗ್ತದೆ. ಆಮೇಲೆ ಅವುಗಳಿಗೆ ಕೂಡಲೇ ಆ ಪ್ರೀಟರ್ಮ್ ಬೇಬೀಸ್ಗೆ ಬ್ಲಡ್ ಗ್ಲೂಕೋಸ್ ಮೇಂಟೈನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಅವು ಹೈಪೋಗ್ಲೈಸಿಮಿಯಾ ಅಂತ ಆಗುತ್ತೆ. ಅವುಗಳಿಗೆ ಕೂಡಲೇ ಅವಕ್ಕೆ ಗ್ಲೂಕೋಸ್ IV ಲೈನ್ ಅಂತ ಹಾಕಿ ಗ್ಲೂಕೋಸ್ ಮುಖಾಂತರ ಅವುಗಳಿಗೆ ಬ್ಲಡ್ ಗ್ಲೂಕೋಸ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಅಡಿಷನಲ್ ಆಕ್ಸಿಜನ್ ಕೊಡ್ಬೇಕಾಗುತ್ತೆ. ಇನ್ನು ಕೆಲವು ಇನ್ನೂ ಸಿಕ್ಕಾಗಿದ್ರೆ, ಇನ್ನೂ ಸೀರಿಯಸ್ ಆಗಿದ್ರೆ ಅವುಗಳಿಗೆ ತಕ್ಷಣ ಕೃತಕ ಉಸಿರಾಟ ವೆಂಟಿಲೇಟರ್ ಸೌಲಭ್ಯ ಬೇಕಾಗುತ್ತೆ. ಇದಿಷ್ಟು ಸೌಲಭ್ಯಗಳನ್ನು ಒಳಗೊಂಡ
ವಿಶೇಷವಾಗಿ ನಾವು ಇದಕ್ಕೋಸ್ಕರ ತರಬೇತಿ ಹೊಂದಿದ ವೈದ್ಯರ ತಂಡ ಮತ್ತು ಸಿಬ್ಬಂದಿಗಳ ತಂಡವನ್ನು ರೂಪಿಸಿಕೊಂಡು ಸುತ್ತ 60-70 ಕಿಲೋಮೀಟರ್ ಬರ್ಲಿಕ್ಕೆ ಒಂದೂವರೆ ಗಂಟೆ ಸಮಯ ಬೇಕಾಗುತ್ತೆ, ಒಂದು ಅಂದಾಜು. ಆ 1.5 ಗಂಟೆಗಳಲ್ಲಿ ಮಗುವಿನ ಸುರಕ್ಷಿತವಾಗಿ ಆದಷ್ಟು ಹುಟ್ಟಿದಾಗ ಹೇಗಿರುತ್ತೋ ಹಾಗೇನೆ ಒಂದು ಸ್ಪೆಷಲ್ ಕೇರ್ ಇರೋಂಥ ನಿಯೋನೇಟಲ್ ಕೇರ್ ಇರೋಂಥ ಒಂದು ಕೇಂದ್ರಕ್ಕೆ ತರುವಂತ ವ್ಯವಸ್ಥೆಯನ್ನ ನಾವು ಹಾಸನದವರಿಗೆ ಪರಿಚಯಿಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕಿ ಹಾಗೂ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಬಿಕೆ ಸೌಮ್ಯಾಮಣಿ, ನವಜಾತ ಶಿಶು ಮತ್ತು ಮಕ್ಕಳ ತಜ್ಞ ಡಾಕ್ಟರ್ ಬಿ ದಿನೇಶ್ ಹಾಜರಿದ್ದರು. ಸುಮಾರು 25 ವರ್ಷಗಳಿಂದ ಇದ್ದಂತಹ ಆಟೋ ನಿಲ್ದಾಣವನ್ನು ರಾತ್ರಿಯ ಸಮಯದಲ್ಲಿ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಹೊರಟಿದ್ದಾರೆಂದು ಬೆಕ್ಕೋಡು ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮೌನ ಪ್ರತಿಭಟನೆಯನ್ನ ನಡೆಸಿದರು. ಸರ್ಕಾರಿ ಜಾಗ ಉಳಿಸಿ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವ ವಾಣಿಜ್ಯ ಮಳಿಗೆಗಳನ್ನು ತಡೆಯುವಂತೆ ಉಪತಹಶೀಲ್ದಾರ್ ಅಶೋಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಕೆಡಿಪಿ ಸದಸ್ಯ ಹಾಗೂ ಗ್ರಾಮಸ್ಥರಾದ ಚೇತನ್ ಸಿ ಗೌಡ, ತಾಲೂಕಿನ ಬಿಕ್ಕೋಡು ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಗೋಮಾಳದ 8 ಎಕರೆ 30 ಕುಂಟೆ ಜಾಗವಿದ್ದು, ಆ ಜಾಗದಲ್ಲಿ ಗಣಪತಿ ದೇವಾಲಯವಿದ್ದು, ಅದರ ಪಕ್ಕದ ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆ ಪಕ್ಕದಲ್ಲಿ ಸುಮಾರು 25 ವರ್ಷಗಳಿಂದ ಮಲೆನಾಡು ಆಟೋ ಚಾಲಕರ ಸಂಘದವರು ತಮ್ಮಗಳ ಜೀವನೋಪಾಯಕ್ಕಾಗಿ ಆಟೋ ನಿಲ್ದಾಣವನ್ನ ದಾನಿಗಳ ಸಹಾಯದಿಂದ ನಿರ್ಮಾಣ ಮಾಡಿಕೊಂಡು ಈ ಜಾಗದಲ್ಲಿ ಚಾಲಕರ ಹೆಸರಿನಲ್ಲಿ ನಿಲ್ದಾಣವನ್ನ ಸರ್ಕಾರದಿಂದ ನೋಂದಣಿಯಾಗಿದೆ. ಆದರೆ ಇಲ್ಲಿ ಕೆಲವರು ಈ ನಿಲ್ದಾಣ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನ ಯಾವುದೇ ಅನುಮತಿ ಪಡೆಯದೆ ನಿರ್ಮಾಣ ಮಾಡ್ತಾ ಇದ್ದು, ಇಲ್ಲಿದ್ದ ಆಟೋ ನಿಲ್ದಾಣವನ್ನ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ. ಇದರ ವಿರುದ್ಧ ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಅತಿಕ್ರಮಣ ಮಾಡಿರುವುದ ಬಗ್ಗೆ ಸಂಪೂರ್ಣ ದಾಖಲೆ ಸಮೇತ ಗೋಮಾಳದ ಜಾಗವನ್ನ ಕಬಳಿಸಿದ್ದಾರೆಂದು ದೂರು ನೀಡಿದರೂ ಕೂಡ ಇವರು ಕಣ್ಣು ಮುಚ್ಚಿ ಕುಳಿತಿದ್ದು, ಈಗಾಗಲೇ ಮಳಿಗೆಗಳ ಕಾಮಗಾರಿ ನಡೀತಾ ಇದ್ದು, ತಕ್ಷಣವೇ ಅದನ್ನ ತಡೆದು ಸಾರ್ವಜನಿಕರ ಸೇವೆಗೆ ಮೀಸಲಿಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಸರ್ಕಾರಿ ಜಾಗವನ್ನ ಉಳಿಸಲು ಮುಂದಾಗದಿದ್ದರೆ ಬಿಕ್ಕೋಡಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು. ಸುಮಾರು ಬಿಕ್ಕೋಡು ಮಲೆನಾಡು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ 15-20 ವರ್ಷದಿಂದ ಬಿಕ್ಕೋಡಲ್ಲಿ ಆಟೋ ಚಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಆಟೋ ಸ್ಟ್ಯಾಂಡ್ ನಾವು ನಿರ್ಮಿಸಿಕೊಟ್ಟಿದ್ದಾರೆ, ದಾನಿಗಳ ಸಹಾಯದಿಂದ ಆಟೋ ಸ್ಟ್ಯಾಂಡ್ನ ಒಂದು ಮಾಡಿಕೊಟ್ಟು ಅದನ್ನೇನು ಮಾಡಿದ್ದಾರೆ, ಪಕ್ಕದ ಗಣಪತಿ ದೇವಸ್ಥಾನ ಸಮಿತಿ ಒಂದು ಸಮಿತಿ ಇದೆ, ಅದರಲ್ಲಿ ಸರ್ವೆ ನಂಬರ್ 34ರಲ್ಲಿ 8 ಎಕರೆ 30 ಕುಂಟೆ ಜಾಗ ಇದೆ. ಅದನ್ನು 15-20 ವರ್ಷದಿಂದ ಆಟೋ ಸ್ಟ್ಯಾಂಡ್ ಮಾಡ್ಕೊಂಡು ಬಂದಿರೋದನ್ನ ಆಟೋನ ಅಲ್ಲಿಂದ ಒಕ್ಲಪ್ಸ ಅಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇವರು ಇನ್ಕಮ್ ಸೋರ್ಸಿಗೋಸ್ಕರ ಇವತ್ತು ವಾಣಿಜ್ಯ ಮಳಿಗೆಗಳನ್ನ ಕಟ್ಕೊಂಡು ಅಲ್ಲಿ ನೂರಾರು ಬಡ ಕುಟುಂಬಗಳನ್ನ ಇವತ್ತು ಬೀದಿಗೆ ತರೋಂಥ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಆಟೋ ಸಂಘದ ಅಧ್ಯಕ್ಷರು ಬಿಕ್ಕೋಡು ಮತ್ತು ಇನ್ನು ಕೆಲವು ಮುಖಂಡರು ಮತ್ತು ಆಟೋ ಚಾಲಕರು ಮಾಲೀಕರು ಎಲ್ಲ ಸೇರ್ಕೊಂಡು ಗ್ರಾಮ ಪಂಚಾಯತಿಗೆ ಒಂದು ಮನವಿ ಸಲ್ಲಿಸ್ತಾರೆ. ಇದು ತೆರವು ವಾಣಿಜ್ಯ ಮಳಿಗೆಗಳಿಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಅಂತೇಳಿ. ಅದರಿಂದ ಅಲ್ಲಿ ರಿಪ್ಲೈ ಕೊಡ್ತಾರೆ, ಈ ಜಾಗ ನಮಗೆ ಸಂಬಂಧಪಟ್ಟಿದ್ದಲ್ಲ, ಇದು ಬಂದ್ಬಿಟ್ಟು PWD ರಸ್ತೆಗೆ ಮತ್ತು ಸರ್ಕಾರಿ ಗೋಮಾಳ ಆಗಿರುತ್ತಿದ್ದು, ಅದರಿಂದ ಇದು ನಮಗೆ ಸಂಬಂಧಪಡಲ್ಲ, ನಾವು ಯಾವುದೇ ರೀತಿ ಪರವಾನಗಿ ಆಗಲಿ ಇನ್ನೊಂದಾಗಲಿ ಯಾವುದನ್ನು ಕೊಟ್ಟಿರಲ್ಲ ಅಂತ ಹೇಳಿರ್ತಾರೆ. ಆ ವಿಚಾರವಾಗಿ PWD ಅವರು ಬಂದು ಇದನ್ನು ತನಿಖೆ ಮಾಡಿಸಿ ಶೀಘ್ರವಾಗಿ ಇಲ್ಲೇನು ನೀವು ಕಟ್ಟಡ ಕಟ್ತಿದ್ದೀರಾ ಅದನ್ನು ನೀವು ತೆರವು ಮಾಡಿಸ್ಬೇಕು ಅಂತೇಳಿ ಹೇಳಿರ್ತಾರೆ ಗಣಪತಿ ಸೇವಾ ಸಮಿತಿಯವರಿಗೆ. ಆದರೂ ಅವರು ಕೇಳ್ದಲೇ ಒಂದು ಉಡಾಫೆ ಉತ್ತರ ನೀಡ್ಕೊಂಡು ಇವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಬಂದು ಆ ವಾಣಿಜ್ಯ ಮಳಿಗೆಗಳನ್ನ ದಿನನಿತ್ಯ ಕೆಲಸವನ್ನು ಮಾಡೋಂಥ ಕಾರ್ಯದಲ್ಲಿ ತೊಡಕ ಬಂದಿದ್ದಾರೆ. ಆದ್ದರಿಂದ ಇವತ್ತು ನಾವು ಬಿಕ್ಕೋಡು ಗ್ರಾಮಸ್ಥರು ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು 3 ಜನ ಸೇರಿಬಿಟ್ಟು ಇವತ್ತು ಮೌನವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ನ ಭೇಟಿಯಾಗ್ಬಿಟ್ಟು ತಹಶೀಲ್ದಾರಿಗೆ ಒಂದು ಮನವಿ ಕೊಟ್ಬಿಟ್ಟು ಅರ್ಜೆಂಟಲ್ಲಿ ಇದನ್ನೆಲ್ಲ ತೆರವು ಮಾಡಿಸಿ ನೂರಾರು ಬಡ ಕುಟುಂಬಗಳು ಇವತ್ತು ಏನು ಬೀದಿಗೆ ಬರೋಂಥ ವಾತಾವರಣ ಉಂಟಾಗಿದೆ ಅದನ್ನು ತಡೆ ಹಿಡಿಬೇಕು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷ ಕಾಂತರಾಜು, ಹೊಯ್ಸಳ ಆಟೋ ಸಂಘದ ಪುಟ್ಟರಾಜು, ಮಂಜೇಗೌಡ, ರವೀಶ್, ಅಭಿಷೇಕ್, ಚೆನ್ನಯ್ಯ, ಜಗದೀಶ್, ತೇಜು, ಶಿವಣ್ಣ, ಚನ್ನಕೇಶವ, ತಮ್ಮಯ್ಯ, ಧರ್ಮೇಶ್, ಕಿರಣ್, ಸತೀಶ್, ರಾಕೇಶ್, ಧರಣೇಶ್, ಲಕ್ಷ್ಮೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಗೆ ಆಗಮಿಸಿದ ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಅಧಿದೇವತೆ ಹಾಸನಾಂಬೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ. ಜಮೀನು ಒತ್ತುವರಿ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್, ಎಸ್ಐಟಿ ರಚನೆಗೆ ಹೈಕೋರ್ಟ್ ತಡೆ. 63 ಲಕ್ಷ ವೆಚ್ಚದಲ್ಲಿ ನವೀಕರಣಗೊಂಡ ಆರ್ಟಿಒ,
ನೂತನ ಕೊಠಡಿಗೆ ಶಾಸಕ ಎಚ್ಪಿ ಸ್ವರೂಪ್ ಲೋಕಾರ್ಪಣೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಜಯಂತಿ ಆಚರಣೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.